5 ದಿನಗಳಿಂದ ವಿದ್ಯುತ್ ಇಲ್ಲ, ಕಣ್ಣೆದುರು ಒಣಗ್ತಾ ಇರುವ ಬೆಳೆಗಳು. ಜೆಸ್ಕಾಂ ವಿರುದ್ಧ ರೈತರ ಆಕ್ರೋಶ. ಹೌದು, ಅನ್ನದಾತನ ಹೊಲದಲ್ಲಿ ಕಣ್ಣೆದುರೇ ಒಣಗ್ತಾ ಇದೆ ಹಸಿರು ಚಿನ್ನ. ಆದರೆ ಸಂಬಂಧಪಟ್ಟ ಇಲಾಖೆ ಮಾತ್ರ ಮೌನ ವಹಿಸಿದೆ ಎಂಬ ಆರೋಪಗಳು ಮಸ್ಕಿ ತಾಲೂಕಿನ ರೈತರಿಂದ ಕೇಳಿ ಬಂದಿದೆ. ತಾಲೂಕಿನ ಹಂಪನಾಳ, ಗುಡಗಲ್ದಿನ್ನಿ ಹಾಗೂ ನಂಜಲ್ದಿನ್ನಿ ಗ್ರಾಮಗಳಲ್ಲಿ ಕಳೆದ 5 ದಿನಗಳಿಂದ ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸರಬರಾಜು ಸ್ಥಗಿತಗೊಂಡಿದ್ದು, ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿರುವ ಹತ್ತಿ, ತೊಗರಿ ಸೇರಿದಂತೆ ವಿವಿಧ ಬೆಳೆಗಳಿಗೆ ನೀರು ಸಿಗದೆ ಒಣಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಬೆಳೆ ಬೆಳೆದ ರೈತರ ಪರಿಸ್ಥಿತಿ ಹೇಳತೀರದಾಗಿದೆ. ರೈತರು ವಿದ್ಯುತ್ ಕಂಬಗಳನ್ನು ಸರಿಪಡಿಸಿಕೊಳ್ಳಲು ಆ ಭಾಗದ ಲೈನ್ಮೆನ್ಗಳಿಗೆ ಸಂಪರ್ಕ ಮಾಡಿದರೆ, ನಾಳೆ ಬಂದು ಮಾಡಿವೆ, ಇಲ್ಲ ಅಂದ್ರೆ ನೀವೇ ಸರಿ ಮಾಡ್ಕೊಳ್ಳಿ, ಎಲ್ಸಿ ಕೊಡುವೆ ಅಂತ ರೈತರಿಗೆ ತಮ್ಮ ಬೇಜವಾಬ್ದಾರಿತನವನ್ನು ತೋರಿದ ಘಟನೆ ನಡೆದಿದೆ. ಇದರಿಂದಾಗಿ ಕಳೆದ 5 ದಿನಗಳಿಂದ ರೈತರು ತಮ್ಮ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲದೆ ತಾವೇ ಜೀವ ಪಣಕ್ಕಿಟ್ಟು ವಿದ್ಯುತ್ ಕಂಬಗಳನ್ನೇರಿ ಸರಿಪಡಿಸಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಗುರುವಾರ ವಿದ್ಯುತ್ ಉಪಕೇಂದ್ರ ಹಾಗೂ ಮಸ್ಕಿ ಜೆಸ್ಕಾಂ ಕಚೇರಿಗೆ ಭೇಟಿ ನೀಡಿದ ಮಾದಿಗ ದಂಡೋರ ಎಂಆರ್ಪಿಎಸ್ ತಾಲೂಕು ಅಧ್ಯಕ್ಷ ಎಚ್.ಜಿ. ಗೋನಾಳ್ ನೇತೃತ್ವದಲ್ಲಿ ರೈತರು ಅಧಿಕಾರಿಗಳೊಂದಿಗೆ ಚರ್ಚಿಸಿ ತಕ್ಷಣ ವಿದ್ಯುತ್ ಸಂಪರ್ಕ ಸರಿಪಡಿಸಿ ಆ ಭಾಗದ ಲೈನ್ ಮ್ಯಾನ್ ಮೇಲೆ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಮಸ್ಕಿ ತಾಲೂಕು ನಂಜನಗೂಡು ಗ್ರಾಮ, ನಾವು ರೈತರು. ನಮ್ದ ಅಡವಿ ಲೈನ್ ಕರೆಂಟ್ ಬರ್ತಾ ಇಲ್ಲ. ಜಯಸಾಬ್ರು ಫೋನ್ ಮಾಡಿದ್ರೆ ಜಯಸಾಬ್ರು ನಮ್ಗೆ ಏನು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಮತ್ತೆ ನಾಗರಾಜ ಅಂತ ಲೈನ್ ಮನ್ ಇದನ್ನ ಅವ್ರಿಗೆ ಕೇಳಿದ್ರೆ ನಮ್ಗೂ ಲೈನ್ ಕೊಡ್ತಾ ಇಲ್ಲ. ನಾವ್ ಏನನ್ನ ಕೇಳಿದ್ರಪ್ಪ ನೀವು ಮಾಡಿಕೇರಿ, ನಾವೇನ್ ಮಾಡಕ್ಕಾಗಲ್ಲಪ್ಪ, ನಮ್ಗೆ ಆರಾಮಿಲ್ಲ, ನಾವು ಡ್ಯೂಟಿ ಮ್ಯಾಗಿಲ್ಲ, ನೀವೇನ ಮಾಡಿಕೇರಿ ಅಂತ ಹೇಳ್ತಾರ. ಆದ್ರ ಮತ್ತೆ ಹೆಂಗ್ರಿ ಇದು ಮತ್ತೆ ಪರಿಸ್ಥಿತಿ ಹಿಂಗಾಗೈತೆ, ನಿಮ್ ನಂಬಿಕೆ ನಾವು ಬಿಜೆಪಿ ಅಂತಂದ್ರ ನಾವೇನ್ ಮಾಡಪ್ಪ, ನಮ್ಗೆ ಹೇಳ್ದ ಮಾಡಿಕೇರಿ, ಏನ್ ಬಂದ್ರ ನಾವೇನ್ ಮಾಡಮ್ಮ ಅಂತಾರ್ರಿ. ಇಷ್ಟೊಂದ್ ಐತ್ರಿ ನಮ್ಗ್ ಕರೆಂಟ್ ಇಲ್ಲಾರ್ದ 6 ದಿನ ಆಯ್ತ್ರಿ, ಸುಮಾರು 5-6 ದಿನ ಆಯ್ತ್ರಿ ನಮ್ ಲೈನ್ ತೆಗೆದು ಕಟ್ಟೋಗ್ರಿ. ಏನ್ ನಾಗರಾಜ್ ಅವ್ರೆ ಅಂತ ಮಾತಾಡಿ ಸಂಬಂಧ ನಿಮ್ ನಾಗರಾಜ್ ಅಂತಂದ್ರಪ್ಪ ನಮ್ಗ ಸರ್ ಅಂತ ಮಾತಾಡ ಅಂದ್ರ ನಿಮ್ಗೆ ಮಾತ್ರ ಕರೆಂಟ್ ಕೊಡ್ತೀವಿ, ಇಲ್ಲಾಂದ್ರ ನಾವು ಲೈನ್ ಕಟ್ ಮಾಡ್ತೀವಿ ನೋಡ್ ಅಂತ ಹೇಳ್ತೇವೆ. ಕೇಳಿದ್ರನ ಎಲ್ಲ ಎಷ್ಟು ಕೇಳಿದ್ರು ಕೂಡ ಬಂದ್ ಹಾಕೇ ಇಲ್ಲ. ನಾವ್ ಬೆಳಗ್ಗೆ ಬಂದು ಎಲ್ಲಾ ಜನ ಸೇರ್ಕೊಂಡ್ ಕಾಸಿ ಅಲ್ಲಿ ಊರಾಗ ಕುಂತ್ಕೊಂಡ್ವಿ. ಊರೊಳಂದ ಇಲ್ಲಿ ಮಸ್ಕಿ ಬಂದು ನಾವು ಇಲ್ಲಿ ಬಂದು ಮಾತಾಡಕ್ ಬಂದಿವಿ. ಮತ್ತೆ ಇಲ್ಲಿ ಲೈನ್ ನಾವೇ ಇರ್ತೀವಿ, ನಾವ್ ಹಾಕಿಂತೀವಿ ಅಂತಾರೆ. ನಾವು ಹೋಗಿ ಹೇಳ್ಬೇಕು, ಅವ್ರು ಎಲ್ಸಿ ಕೊಡ್ತೀವಿ ಅಂತಾರ. ಅವ್ರು ಕೊಡ್ಲಿಲ್ಲ ಇದೆಲ್ಲ ಒಂದು ಬೇರೆ ಅಲ್ಲಿ ಕಟ್ ಪಾಯಿಂಟ್ ಮಾಡ್ಯಾರ. ಕಟ್ ಪಾಯಿಂಟ್ ಕಟ್ ಮಾಡಿ ತಕ್ಕಂಡ ಕಾಸಿ ನಾವು ಹೋಗಿ ಹಾಕಿದ್ವಿ. 8 ದಿನ ಕರೆಂಟ್ ಬರಂಗಿಲ್ಲ ನಮ್ಗೆ. ಮತ್ತೆ ಯಾರ ಜವಾಬ್ದಾರಿ? ನಾವೇ ಜವಾಬ್ದಾರಿ, ಮತ್ತೆ ಯಾರು ಜವಾಬ್ದಾರಿ ಇಲ್ರಿ. ಮತ್ತೆ ನಾವ್ ಬೆಳೆ ಉಳಿಸ್ಬೇಕಂದ್ರೆ ನಾವೇ ಜವಾಬ್ದಾರಿ. ಕಂಬ ಅಂತ ಯಾರು ಹೇಳಲ್ರಿ ನಮ್ಗ ಏನ್ ಮಾಡ್ತೀವಿ, ಒಟ್ಟಿ ಬಾಡಿಗೆ ಮತ್ತೆ ಮಾಡ್ಕೋಬೇಕಲ್ರಿ, ಬದುಕ್ಬೇಕಾರ ಮಾಡ್ಕೋಬೇಕಲ್ರಿ. ಸಾಕೋ ಹೊತ್ತಿಗೆ ನಮ್ ಬೆಳೆ ನಾಶ ಆಗಿ ಹೋಗ್ತ್ರಿ. ಯಾವಾಗ ಬರುತ್ತೆ, ಯಾವಾಗ ಕೊಡ್ತಾರ, ಯಾವಾಗಿಲ್ಲ. ಇವತ್ತು ಫೋನ್ ಮಾಡಿರಪ್ಪ 8 ದಿನಕ್ಕೆ ಬರ್ತಾರ ಅವ್ರು. ಅಷ್ಟಂತೆ ನಾವು ಕಾಯಕಾಗ್ತ್ರಿ. ಈಗ 4 ದಿನ ಆಯ್ತು, ಸುಮಾರು 4 ದಿನ ಆಯ್ತ್ರಿ. ಕರೆಂಟ್ ಹಾಕಂತ 3 ಜನ ಎಲ್ಲ ಸೇರಿ ಕಂಬ ಇರೋದ್ ತಪ್ಪಲ್ಲ, ಬರಂಗಿಲ್ಲ. ಕಂಬ ಇರೋದ್ ತಪ್ಪಲ್ಲ. ಅವ್ರ ಲೈನ್ ಮ್ಯಾನ್ಗಳ ಕೆಲಸ ಏನಂತವ್ರಿ ಬರಂಗಿಲ್ಲ ಸರ್, ಅವ್ರು ಬರಂಗಿಲ್ಲ. ನೀವು ಮಾಡಿಕೆರಪ್ಪ, ನಾನು ನೆಲ್ಸ್ಕೊಡ್ತಾಗ ಮಾಡಕ ಅವ್ರು ಕೇಳಿದ್ರಪ್ಪ, ಲೈನ್ ಮನ್ ಇಲ್ರಪ್ಪ, ನಾವೇನ್ ಮಾಡಮ್ ಹೇಳು. ಸಾಬ್ರು ಕೂಡ ಮಾತಾಡು, ನೀವ್ ಯಾರು ಕೂಡ ಮಾತಾಡೋ ಮಾಡ್ಕೇಳೋ. ಎಡಬ್ಲಿಗೆ ಹೇಳೋ ನಂಬರ್ ಕೊಡ್ತ ಬೇಕಾದ್ರೆ ಮಸ್ಕಿಗಿಲ್ಲ. ಇವತ್ತು ಎಡಬ್ಲಿ ಸಾವಿರ ಸಿನ್ನೂರ್ಗೂ ಅವ್ರು ಮತ್ತೆ ಮಸ್ಕಿಗೆ ಹಾಕೋತ್ರಿ ಅಂತಾರ. ಈ ಸಂದರ್ಭದಲ್ಲಿ ಮಾತನಾಡಿದ ಎಚ್.ಜಿ. ಗೋನಾಳ್, ಕೃಷಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಸರಬರಾಜು ಶೀಘ್ರ ಆರಂಭಿಸದಿದ್ರೆ ತಮ್ಮ ಕಾರ್ಯಾಲಯದ ಮುಂದೆ ಧರಣಿಗೆ ಮುಂದಾಗಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಎಂಆರ್ಪಿಎಸ್, ಡಿಎಸ್ಎಸ್ ಪದಾಧಿಕಾರಿಗಳು, ರೈತ ಮುಖಂಡರು ಹಾಗೂ ಬಾಧಿತ ಗ್ರಾಮಗಳ ರೈತರು ಉಪಸ್ಥಿತರಿದ್ದರು.